ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ. ಆ್ಯಂಡ್ ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ರೂಟೀನ್ ಸ್ವಲ್ಪ ಚೇಂಜ್ ಇದೆ, ಯಾಕಂದರೆ ಇವಾಗ ನಾನು ವರ್ಕ್ ಮಾಡ್ತಿರೋದು ಬಂದು ಡೆಸ್ಕಲ್ಲಿ. ಸೊ ಈಗ ಒಂದು ಮೊನ್ನೆಯಿಂದ ಐ ಥಿಂಕ್ ನಿನ್ನೆಯಿಂದ ಡೆಸ್ಕಲ್ಲೇ ವರ್ಕ್ ಮಾಡ್ತಿರೋದು. ಸೊ ಹಾಗಾಗಿ ಆಫೀಸಿಗೆ 9:30 ಹೋಗಬೇಕು. ಹಾಗಾಗಿ ಎದ್ದೇಳ್ತಿರೋದು ಕೂಡ 7 ಆಗುತ್ತೆ. 7 ಆದಮೇಲೆ ಆ್ಯಸ್ ಯೂಶುವಲ್ ನಾನು ವರ್ಕ್ಗಳನ್ನ ಕಂಪ್ಲೀಟ್ ಮಾಡಿಕೊಂಡು ಆಫೀಸಿಗೆ ಎಕ್ಸಾಕ್ಟ್ 9:30 to 9:35 ಇರೋ ಥರ ಹೋಗೋದಾಗ್ತಿದೆ. ಆ್ಯಂಡ್ ಇವತ್ತು ವಿಡಿಯೋ ಮಾಡೋದಕ್ಕೂ ಕೂಡ ಬೇಜಾರಾಗುತ್ತೆ, ಯಾಕಂದರೆ ಆ ಜೋಶ್ ಅನ್ನೋದು ನನ್ನಲ್ಲಿ ಇವತ್ತಿಲ್ಲ. ಇವತ್ತು ಡೆಸ್ಕಲ್ಲಿ ವರ್ಕ್ ಮಾಡಬೇಕಾದ್ರೆ ಲೈಕ್ ಒಂದಷ್ಟು ಪ್ಯಾಕೇಜಸ್ನ ಸ್ಕ್ರಿಪ್ಟ್ಗಳನ್ನ ಬರೆಯೋದಕ್ಕಾಗಿರಲಿ, AV ಮಾಡೋದಕ್ಕಾಗಲಿ ಕೊಟ್ಟಿದ್ರು. ಸೊ ಅದರಲ್ಲಿ ಇವತ್ತಿನ ನ್ಯೂಸ್ ತಮಗೆ ಎಲ್ರಿಗೂ ಯೂಶ್ವಲಿ ಗೊತ್ತೇ ಇರುತ್ತೆ. ಕ್ಷಣನೂ ಅಲ್ಲ, ಒಂದು 3/4 ಗಂಟೆ ಒಳಗೆ 6 ಸರಣಿ ಕೊಲೆಗಳನ್ನ ಮಾಡಿಬಿಟ್ಟಿದ್ದಾನೆ ಅಂತಾನೆ ಹೇಳ್ಬೋದು. ಈ ಘಟನೆ ನಡೆದಿರೋದು ಎಲ್ಲಪ್ಪ ಅಂದ್ರೆ ತೆಲಂಗಾಣದಲ್ಲಿ ರಾಮ್ ರೆಡ್ಡಿ ಅನ್ನುವಂತಹ ಒಂದು ಜಿಲ್ಲೆ ಬರುತ್ತೆ. ಅಲ್ಲಿ ಶಾಬಾದ್ ಅನ್ನುವಂತಹ ಒಂದು ತಾಲೂಕಿದೆ. ಆ ತಾಲೂಕಲ್ಲಿ 35 ವರ್ಷದ ಮಲ್ಲೇಶ್ ಅನ್ನುವಂತಹ ವ್ಯಕ್ತಿ ಮೇ ತಿಂಗಳಲ್ಲಿ 16 ವರ್ಷದೊಳಗಿನ ಒಬ್ಳು ಬಾಲಕಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದ ಅನ್ನೋ ಕಾರಣಕ್ಕಾಗಿ ಆತನ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗತ್ತೆ. ಪೋಕ್ಸೋ ಪ್ರಕರಣ ದಾಖಲಾಗಿ ಕೊನೆಗೆ ಜೂನ್ ತಿಂಗಳಲ್ಲಿ ಆತನಿಗೆ ಬೇಲ್ ಸಿಗತ್ತೆ. ಬೇಲ್ ಸಿಕ್ಕಿದ್ಮೇಲೆ ಮೇ ಬಿ ಆತ ಇಡೀ ಕುಟುಂಬವನ್ನ ಸರ್ವನಾಶ ಮಾಡೋದಕ್ಕೆ ಇಷ್ಟು ದಿನ ಕಾದ್ಕೊಂಡು ಬಂದಿದ್ದ ಅನ್ಸುತ್ತೆ. ಶುಕ್ರವಾರ 10:45 ಅಷ್ಟೊತ್ತಿಗೆ ಸೀದಾ ಹುಡುಗಿ ಮನೆಗೆ ಹೋಗಿದ್ದಾನೆ. ಹೋದ ತಕ್ಷಣ ಬಾಗ್ಲಲ್ಲಿ ಸಿಕ್ಕಿರೋದೆ ಆ ಹುಡುಗಿಯ ತಾಯಿ ಸಿಕ್ತಿದ್ದಂಗೆ ತಕ್ಷಣ ಚಾಕಲಿ ಚುಚ್ಚಿ ಅಲ್ಲೇ ಸಾಯೋ ತರ ಮಾಡಿದಾನೆ. ಅವರಲ್ಲೇ ಚಾಕಲ್ಲಿ ಹಿರಿದ ತಕ್ಷಣನೇ ಅಲ್ಲೇ ಸತ್ತೋಗ್ಬಿಟ್ಟಿದ್ದಾರೆ. ಅದಾದ್ಮೇಲೆ ಮನೆ ಒಳಗೆ ಹೋಗ್ತಿದ್ದಂಗೆ ಆ ಹುಡುಗಿಯ ಅಜ್ಜಿ ಇರ್ತಾರೆ, 60 ವರ್ಷ ಅವರಿಗೆ. ಆ ಅಜ್ಜಿನೂ ಕೂಡ ಕೊಲೆ ಮಾಡ್ತಾನೆ. ಅದಾದ ನಂತರ ಬೆಡ್ ಮೇಲೆ ಆ ಹುಡುಗಿಯ ಅಕ್ಕ ವಿಕಲಚೇತನೆ, ಆಕೆಗೆ 20 ವರ್ಷ ಆಗಿರತ್ತೆ. ಆಕೆಗೆ ಏನೂ ಮಾಡೋದಿಲ್ಲ. ಏನು ಮಾಡ್ದೇನೆ ಆ ಹುಡುಗಿನ ಕರ್ಕೊಂಡು, ಅಂದ್ರೆ ಯಾರು ಲೈಂಗಿಕ ಕಿರುಕುಳ ನಡೆದಿದೆ ಅಂತ ಏನು ಪ್ರಕರಣವನ್ನ ದಾಖಲು ಮಾಡಿರತ್ತೆ ಹುಡುಗಿ, ಆ ಹುಡುಗಿನ ಕರ್ಕೊಂಡು ಸೀದಾ ಒಂದು ಕೆರೆ ಹತ್ರ ಹೋಗ್ತಾನೆ. ಕೆರೆ ಹತ್ರ ಆ ಮಗುನ ಆ ಕೆರೆಯಲ್ಲೇ ಸಾಯಿಸ್ಬಿಟ್ಟು ಆ ಹೆಣವನ್ನ ಅಲ್ಲೇ ಬಿಸಾಡಿ ಸೀದಾ ತನ್ನ ಮನೆಗೆ ಹೋಗ್ತಾನೆ. ತನ್ನ ಮನೆಗೆ ಹೋಗಿ ಕೇವಲ 6 ನಿಮಿಷದಲ್ಲಿ 3 ಜೀವಗಳನ್ನ ತೆಗಿತಾನೆ. ಜೀವ ತೆಗೆದಿದ್ದು ಬೇರೆ ಯಾರು ಅಲ್ಲ, ತನ್ನ ಹೆಂಡತಿ, ತನ್ನ 2 ಮಕ್ಕಳು, ತನ್ನ 2 ಕರುಳು ಬಳ್ಳಿಗಳನ್ನು ಬಿಡಲ್ಲ, ಆ ರೀತಿ ಸಾಯಿಸ್ತಾನೆ. ತನ್ನ ಮನೆಗೆ ಹೋಗಿ ಮಲಗಿದ್ದಂತಹ ಹೆಂಡತಿನ, ಆಕೆಗೆ 31 ವರ್ಷ ಆಗಿರತ್ತೆ, ಅವ್ರನ್ನೂ ಕೊಲೆ ಮಾಡ್ತಾನೆ. ಜೊತೆಗೆ 4 ವರ್ಷದ ಒಂದು ಮಗು, ಹಾಗೆ 18 ತಿಂಗಳು ಅಂದ್ರೆ 1 ವರ್ಷದ ಒಂದು ಮಗುನು ಕೂಡ ಕೊಲೆ ಮಾಡಿ ಸೀದಾ ಅವನ ಅಪ್ಪ ಯಾರಿರ್ತಾರೆ, ಆ ಮಲ್ಲೇಶ್ನ ಅಪ್ಪ, ಅವರಿಗೆ ಕಾಲ್ ಮಾಡಿ ನಾನು ಇವತ್ತು ಈ ರೀತಿ ಮರ್ಡರ್ ಎಲ್ರನ್ನೂ ಸಾಯಿಸ್ಬಿಟ್ಟಿದ್ದೀನಿ ಅಂತ ಕಾಲ್ ಮಾಡಿಕೊಂಡು ದೊಡ್ಡದಾಗಿ ಏನೋ ಅಚೀವ್ ಮಾಡಿರೋ ಥರ ಅವ್ರ ಅಪ್ಪಂಗೆ ಕಾಲ್ ಮಾಡಿ ಹೇಳ್ತಾನೆ. ಅವರಪ್ಪ ಸೀದಾ ಪೊಲೀಸ್ ಸ್ಟೇಷನ್ಗೆ ಕಾಲ್ ಮಾಡಿ ಹೇಳ್ತಾರೆ, ಈ ಥರ ನನ್ನ ಮಗ ಮಾಡಿಬಿಟ್ಟಿದ್ದಾನೆ ಅಂದಾಗ. ಆ ಥರ ಹೇಳಿ ಅವನು ಏನು ಎಸ್ಕೇಪ್ ಆದ. ಇವರು ಕಂಪ್ಲೇಂಟ್ ಕೊಡೋ ಥರ ಕೊಟ್ಟರು. ಇನ್ನೂ ಕೂಡ ಅವನ್ನ ಹುಡುಕ್ತಾ ಇದ್ದಾರೆ. ಸೊ ಸಿಕ್ಕಿಲ್ಲ. ನಮ್ಮ ವ್ಯವಸ್ಥೆ ಎಷ್ಟು ದರಿದ್ರವಾಗಿದೆ, ಎಷ್ಟು ಕೆಟ್ಟದಾಗಿದೆ ಅನ್ನೋದಕ್ಕೆ ಇವತ್ತು ಅತ್ಯಾಚಾರ ಮಾಡಿದವನಿಗೆ, ಕೊಲೆ ಮಾಡಿದವನಿಗೆ, ದರೋಡೆ ಮಾಡಿದವನಿಗೆ, ಒಂದು ಪಕ್ಷ ದರೋಡೆ ಮಾಡಿದವನೋ ಅಥವಾ ಕಳ್ಳತನ ಮಾಡಿದವನೋ ತನ್ನ ಜೀವನ ನಿರ್ವಹಣೆಗೋಸ್ಕರ ಏನೋ ಮಾಡಿರ್ಬೋದು. ಆದರೆ ಇವತ್ತು ಅತ್ಯಾಚಾರ ಮಾಡಿದವನಿಗೆ, ಕೊಲೆ ಮಾಡಿದವನಿಗೆ ಎಷ್ಟು ಸುಲಭವಾಗಿ ಬೇಲ್ ಸಿಗತ್ತೆ ಅಂದರೆ, ಇವತ್ತು ನಮ್ಮ ಕಾನೂನಿನ ಒಂದು ಅವ್ಯವಸ್ಥೆಯಿಂದನೇ ಇವತ್ತು 6 ಜೀವಗಳು ಹೋಗಿದ್ದಾವೆ. ಈಗ ಈತ ಏನೋ 3 ಆ ಕಡೆ ಅಂದ್ರೆ ಹುಡುಗಿಗೆ ಸಂಬಂಧಪಟ್ಟಿದ್ದ ಆ ಮನೇಲಿ 3 ಜನನ ಸಾಯಿಸ್ಬಿಟ್ಟ, ಈತನ ಕುಟುಂಬಕ್ಕೆ ಸಂಬಂಧಪಟ್ಟವ್ರನ್ನ 3 ಜನ ಸಾಯಿಸ್ಬಿಟ್ಟ. ಪಾಪ ಆ ಅಂಗವಿಕಲ ಕತೆ ಏನು? ಅದು ಹೋಗ್ಲಿ, ನಮ್ಮ ಕಾನೂನಲ್ಲಿ ಹೇಳಕ್ಕೆ ಬೇಜಾರಾಗತ್ತೆ. ನಮ್ಮ ಇಂಡಿಯಾದಲ್ಲಿ ಇವತ್ತು ಅತ್ಯಾಚಾರನ ನಿರಂತರವಾಗಿ ನಡೀತಾನೆ ಇದ್ದಾವೆ, ಕೊಲೆ ಅನ್ನೋದು ನಿರಂತರವಾಗಿ ನಡೀತಿದ್ದಾವೆ. ನಮ್ಮ ಕಾನೂನಿನ ಅವ್ಯವಸ್ಥೆಯಿಂದಲೇ ಇವತ್ತು ದಿನೇ 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 ಕೊಲೆ ಪ್ರಕರಣಗಳು ಹೆಚ್ಚಾಗ್ತಾ ಇದಾವೆ, ಅತ್ಯಾಚಾರ ಪ್ರಕರಣಗಳು ಹೆಚ್ಚಾಗ್ತಾ ಇದಾವೆ. ನಾವು ಮೊನ್ನೆ ರಾಜಸ್ಥಾನದಲ್ಲಿ ಆಗಿದ್ದು ನೋಡಿದ್ವಿ. ಅತ್ಯಾಚಾರ ಮಾಡಿದಂತಹ ಅಷ್ಟರಲ್ಲಿ ಲೈಕ್ ಆ ವಿಡಿಯೋ ನೋಡ್ಬೇಕಾದ್ರೆ ಫುಲ್ ಖುಷಿ ಆಗೋದು, ರೋಷ, ಆವೇಶ, ಕಿಚ್ಚು ಎಲ್ಲ ಬರ್ತಾ ಇತ್ತು. ಯಾಕೆ ಹೇಳಿ? ಅವ್ರು ಏನು ನಿರಂತರವಾಗಿ ಆ ಅಪ್ರಾಪ್ತ ಬಾಲಕಿ ಮೇಲೆ
12-13 ವರ್ಷ ಬಾಲಕಿ ಮೇಲೆ ನಿರಂತರವಾಗಿ ಅತ್ಯಾಚಾರ, ಅಂದರೆ 5 ದಿನಗಳ ಕಾಲ 30-32 ಜನ ಅತ್ಯಾಚಾರ ಬಂದವ್ರಿಗೆ ನೇಣು ಹಾಕೋದು, ಈ ಚಿತ್ರ ಹಿಂಸೆ ಕೊಡೋದು ನೋಡೋದಕ್ಕೆ ಒಂದು ಖುಷಿ ಆಗತ್ತು. ಆ್ಯಕ್ಚುಲಿ ನಮ್ಮಲ್ಲಿ ಸಮಸ್ಯೆ ಇರೋದೇ ಅದು. ಯಾರು ಅತ್ಯಾಚಾರ ಮಾಡ್ತಾರೆ ಆತನ ಒಂದು ಆ ಮರಭಾಂಗನೆ ಕತ್ತರಿಸಿ ಚಿತ್ರ ಹಿಂಸೆ ಕೊಟ್ಟು ಬೆಂಕಿ ಹಚ್ಚಿ ಯಾವಾಗ ಬಿರುಗಾಳಿಗೆ ಬೀಸ್ತಾರೆ ಅಲ್ಲಿವರೆಗೂ, ಅದು ಪಬ್ಲಿಕ್ ಮುಂದೆ ಆಗೋವರೆಗೂ ನಮ್ಮಲ್ಲಿ ವ್ಯವಸ್ಥೆ ಸರಿ ಹೋಗಲ್ಲ. ಅಲ್ಲ, ನಮ್ಮ ವ್ಯವಸ್ಥೆ ಸರಿ ಹೋಗ್ಬೇಕು ಅಂತ ಎಲ್ಲಿ ಎಕ್ಸ್ಪೆಕ್ಟ್ ಮಾಡೋದು? ಆಲ್ರೆಡಿ ನೋಡಿ, ಆತ ಹೋಗಿರೋದೇ ಪೋಕ್ಸೋ ಪ್ರಕರಣ ಅಡಿಲಿ ಜೈಲ್ ಸೇರಿದ್ದು, ಆದರೆ ಅದಕ್ಕೇನೆ ಬೇಲ್ ಕೊಟ್ಟು ಬಿಡ್ತಾರೆ. ಇವತ್ತು ಇಡೀ ಆತನ ಕುಟುಂಬ ಮತ್ತೆ ಆ ಮಗುವಿನ ಕುಟುಂಬ ಅಷ್ಟು ಕೂಡ ಇವತ್ತು ಹೆಣ ಆಗಿ ಬಿದ್ದಿದ್ದಾರೆ. ರಕ್ತ ದೋಕುಳಿನೇ ಹರಿಸಿದ್ದಾರೆ. ಇವತ್ತು ಎಂತ ನೋಡಿ, ಬೀದಿಲಿ ಕೊಚ್ಚಿ ಕೊಲೆ ಮಾಡ್ತಾ ಇದ್ದಾರೆ. ಇವತ್ತು ಏನಾದ್ರೂ ಪ್ರಶ್ನೆ ಮಾಡಿದ್ರೆ ನಾವು ಸಮಾಜಘಾತಕರು, ನಮ್ಮ ವ್ಯವಸ್ಥೆನ ಪ್ರಶ್ನೆ ಮಾಡಬಾರ್ದು. ಇವತ್ತು ಪ್ರಶ್ನೆ ಮಾಡಿದವನು ಜೈಲೊಳಗಿರ್ತಾನೆ, ಪ್ರಶ್ನೆ ಮಾಡದೆ ಸುಮ್ಮನೆ ಇರೋನು, ಲೂಟಿ ಮಾಡೋನು, ದೋಚೋನು ಜೈಲಿಂದ ಹೊರಗಿರ್ತಾನೆ. ಇವತ್ತು ಲೂಟಿ ಮಾಡೋನು ಅಧಿಕಾರವನ್ನ ನಡೆಸ್ತಾ ಇದ್ದಾನೆ, ಲೂಟಿ ಯಾಕೆ ಮಾಡ್ತೀರಾ ಅನ್ನೋರು ಸೆಲ್ಲೊಳಗಿರ್ತಾರೆ ಅಥವಾ ನಡು ರಸ್ತೆಯಲ್ಲಿ ಕೊಲೆ ಆಗ್ಬಿಟ್ಟಿರ್ತಾರೆ. ಆ ರೀತಿ ಇದು ನಮ್ಮ ದರಿದ್ರ ವ್ಯವಸ್ಥೆಯಲ್ಲಿ ನಾವು ಗೊತ್ತಿದ್ವಿ. ನಿಜವಾಗ್ಲೂ ಇವಾಗ ನಾವು ಇಂಡಿಯನ್ಸ್ ಅಂತ ಹೇಳ್ಕೊಳ್ಳೋದಕ್ಕೇನೆ ಬೇಜಾರಾಗತ್ತೆ. ಇವತ್ತು ನಮ್ಮ ಜೀವನ ನಾವು ಗಟ್ಟಿಯಾಗಿ ಇಟ್ಕೊಂಡು ಆಚೆ ಹೋಗ್ತೀವಿ, ನಮ್ಮ ಭರವಸೆನೇ ಇಲ್ಲ. ಈಗ ಮನೆಯಿಂದ ಆಚೆ ಕಾಲಿಡ್ತೀವಿ ಅಂದ್ರೆ ಒಳಗೆ ಬರ್ತೀವೋ ಬರಲ್ವೋ ಅನ್ನೋ ಒಂದು ಅಪನಂಬಿಕೆ ಮೇಲೆನೆ ನಾವು ಮನೆಯಿಂದ ಹೊರಗೆ ಹೆಜ್ಜೆ ಇಡಬೇಕಾಗಿದೆ. ಅದು ನಿಜವಾಗ್ಲೂ ಆತ ನಿರಂತರ ರಾತ್ರಿ 10:45 ಸ್ಟಾರ್ಟ್ ಮಾಡ್ತಾನೆ. ಮಾಡಿದವನು 11:21 6 ಕೊಲೆಗಳನ್ನ ಮಾಡಿ, ಅದು ನೋಡಿ ಕರುಣೆ ಇಲ್ದೇನೆ ಈ ಕಡೆ ಏನು ಅಪ್ರಾಪ್ತ ಬಾಲಕಿ ಇದ್ಲು, ಆಕೆ ಮನೆಗೆ ಹೋಗಿ ತಾಯಿನ ಕೊಂದು, ಅಜ್ಜಿನ ಕೊಂದು, ಆ ಮಗುವನ್ನ ಕೆರೆ ಕರ್ಕೊಂಡು ಹೋಗಿ ಕೊಂದು, ತನ್ನ ಮನೆಗೆ ಹೋಗಿ ಹೆಂಡತಿನ ಸಾಯಿಸಿ 2 ಮಕ್ಕಳ ಕುತ್ತಿಗೆನ ಬ್ಲೇಡ್ ಅಲ್ಲಿ ಕೊಯ್ತಾನೆ. ಅಂದ್ರೆ ನಮ್ಮ ಸಮಾಜದಲ್ಲಿ ಕಾನೂನಿನ ಸುವ್ಯವಸ್ಥೆ ಮೇಲೆ ಒಂದು ಭಯ ಇಲ್ಲ, ಆಯ್ತಾ? ಭಯ ಹುಟ್ಟಬೇಕು ಅಂದ್ರೆ ಅದಕ್ಕೆ ಅದರದ್ದೇ ಆದಂತಹ ಶಿಕ್ಷೆಗಳು ಅಷ್ಟೇ ಕಠಿಣವಾಗಿರ್ಬೇಕು. ಶಿಕ್ಷೆಗಳು ಅಂತ ಎಕ್ಸ್ಪೆಕ್ಟ್ ಮಾಡೋಕ್ಕೂ ಮುಂಚೆ ಈ ತಪ್ಪಿಸ್ಕೊಳ್ಳೋಕೆ ಪ್ರಯತ್ನ ಪಡೋರ್ನ ಏನ್ ಮಾಡ್ಬೇಕು, ತಪ್ಪಿಸ್ಕೊಳಕ್ಕೆ ನಮ್ಮ ರಾಜಕಾರಣಿಗಳು ಇವಾಗ ಇನ್ಫ್ಲೂಯೆನ್ಸ್ ಮೇಲೆ ನೀನು ಏನೇ ತಪ್ಪು ಮಾಡಿ ಹೊರಗೆ ಬರ್ತಾರೆ. ನಿನ್ನ ಹತ್ರ ಹಣ ಇತ್ತಾ ಹೊರಗೆ ಬರ್ತಾರೆ. ನೀನು ಒಂದು ಸ್ವಲ್ಪ ಚೆನ್ನಾಗಿ ರೆಕಗ್ನೈಸ್ ಆಗಿದ್ಯಾ ಹೊರಗೆ ಬರ್ತಾರೆ. ಆದರೆ ಇಲ್ಲಿ ಪ್ರಸ್ತುತ ಸಮಾಜದಲ್ಲಿ ಬಲಿಯಾಗ್ತಾ ಇರೋದು ಅಥವಾ ಎಲ್ಲದಕ್ಕೂ ತಲೆ ಕೊಡ್ತಾ ಇರೋದು ಏನೂ ಇಲ್ದವರು, ಏನೂ ಅರಿಯದವರು, ಗುಡಿಸ್ಲಲ್ಲಿ ಬದುಕೋರು, ಬಡತನದ ಬೇಗೆಯಲ್ಲಿ ಬೇಯ್ತಾ ಇರೋರು, ಇಂಥವ್ರಿಗೆ ಒಂದು ಪಕ್ಷ ಕಾನೂನಲ್ಲಿ ಶಿಕ್ಷೆ ಸಿಗ್ತಿದೆ ಬಿಟ್ರೆ ಇದ್ದಂತೂ ಯಾವನೂ ಒಳಗಾಗ್ತಿಲ್ಲ. ನನಗೆ ಈಗಲೂ ಅರ್ಥ ಆಗ್ತಿಲ್ಲ ಆಕ್ಚುಲಿ ಎಂತೆಂತ ನೋಡ್ರಿ ಇಂಥವ್ರಿಗೆಲ್ಲ ಬಿಡ್ತಾ ಇದ್ದಾರೆ. ದರ್ಶನ್ ಕೇಸಲ್ಲಿ ಯಾಕೆ ಬಿಡ್ಲಿಲ್ಲ ಅಂತ ನಂಗೆ ಗೊತ್ತಾಗ್ತಿಲ್ಲ. ಅದು ಲೈಕ್ ಅದರಲ್ಲೂ ಒಳಗೊಳಗೆ ಅದೇನೇನು ಪಾಲಿಟಿಕ್ಸ್ ಮಾಡಿದಾರೋ ಏನೋ ಗೊತ್ತಿಲ್ಲ. ಬಟ್ ಇವತ್ತಿನ 6 ಜನದ ಕೊಲೆ ನೆನೆಸ್ಕೊಟ್ರೆ ಮೈಯೆಲ್ಲ ಜುಮ್ ಅನ್ನತ್ತೆ. ಆ 6 ಜನದ ಕೊಲೆ ಜೊತೆಗೆ ಇವತ್ತು ನಮ್ಮ ಬೆಂಗಳೂರಲ್ಲಿ ಟ್ರಿಬಲ್ ಮರ್ಡರ್ ಆಗಿದೆ. ನಮ್ಮ ಕಾನೂನು ಸುವ್ಯವಸ್ಥೆ ನೆಟ್ಟಿಗಿದ್ದಿದ್ರೆ ಯಾಕೆ ಅತ್ಯಾಚಾರ ಆಗ್ತಿತ್ತು? ಜೈಲಿಂದ ಹೆಂಗ್ ಬರ್ತಾ ಇದ್ರು ಅಲ್ಲ. ನಮ್ಮ ಸಿಸ್ಟಮ್ ನೋಡಿ, ಪೋಕ್ಸೋ ಪ್ರಕರಣದಲ್ಲಿ ಒಳಗೋದವನಿಗೆ 1 ತಿಂಗಳಲ್ಲಿ ಬೇಲ್ ಕೊಟ್ಬಿಟ್ಟು ಆಚೆ ಬಿಡ್ತಾರೆ ಅಂದ್ರೆ ವ್ಯವಸ್ಥೆ ಯಾವ ರೀತಿ ಇದೆ ನಮ್ದು. ಇವತ್ತು ನಾವು ಮಾತಾಡ್ಬಾರ್ದು, ಯಾವುದೇ ಕಾರಣಕ್ಕೂ ಮಾತಾಡ್ಬಾರ್ದು. ಸೊ ಥ್ಯಾಂಕ್ ಯು ಯಾರೆಲ್ಲ ವಿಡಿಯೋಸ್ ನೋಡ್ತೀವಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಲವ್ ಯು, ಟೇಕ್ ಕೇರ್, ಬೈ.